ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಚಿಕನ್ ಮಾಡ್ತಿದ್ದಾರೆ. ಬನ್ನಿ ಗೈಸ್ ಹೇಗೆ ಮಾಡೋದು ಅಂತ ನೋಡೋಣ ಗೈಸ್. ನೋಡಿ ಗೈಸ್, ಇಲ್ಲಿ ಚಿಕನ್ ನೋಡಿ ಗೈಸ್, ಇಲ್ಲಿ ಚಿಕನ್ ಗೈಸ್, ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದಾರೆ. ಮತ್ತು ಇಲ್ಲಿ ವಾಶ್ ಮಾಡಿಟ್ಟಿರುವ ಚಿಕನ್ ಇದೆ ಗೈಸ್. ನೋಡಿ ಗೈಸ್, ಇಲ್ಲಿ ಹುರಿಯಕ್ಕೆ ಹಾಕಿದ್ದು ಗೈಸ್. ನೋಡಿ ಹಾಕ್ತಾ ಇದ್ದಾರೆ. ಈಗ ಚಿಕನ್ ಫ್ರೈ ಮಾಡೋದು. ಇಲ್ಲಿ ಆಯಿಲ್ ಹಾಕಿಬಿಟ್ಟು ತೊಳೆದಿರೋ ಚಿಕನ್ ಹಾಕಿಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಟಿದ್ದಾರೆ ಗೈಸ್. ನೋಡಿ ಗೈಸ್, ಈಗ ನೋಡಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಗೈಸ್, ಈ ಥರ ಮಧ್ಯೆ ಗ್ಯಾಪ್ ಮಾಡಿಕೊಂಡು ಉಪ್ಪು ಹಾಕಬೇಕು. ಉಪ್ಪು ಆದಮೇಲೆ ಟರ್ಮರಿಕ್ ಪೌಡ್ರ್ ಹಾಕೋಬೇಕು. ಅದಾದಮೇಲೆ ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಕೋಬೇಕು. ನೋಡಿ ಗೈಸ್, ನೋಡಿ ಗೈಸ್, ಪೆಪ್ಪರ್ ಪೌಡ್ರ್ ಹಾಕೊಳ್ತಾ ಇದ್ದಾರೆ. ನೋಡಿ ಗೈಸ್, ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು, ಆಗ ಒಳ್ಳೆ ಕಲರ್ ಬರ್ತದೆ. ನೋಡಿ, ಈಗ ಚಿಕನ್ ಎಲ್ಲ ಸೇರಿಸಿ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ನೋಡಿ ನೋಡಿ ಗೈಸ್, ಇದನ್ನು ಈಗ ಸ್ವಲ್ಪ ಹೊತ್ತು ಫ್ರೈ ಮಾಡಕ್ಕೆ ಬಿಡಬೇಕು. ನೋಡಿ ಗೈಸ್, ಚಿಕನ್ಗೆ ನೀರೇನು ಸೇರಿಸ್ಕೋಬೇಡಿ ಫ್ರೈ ಮಾಡುವಾಗ. ನೋಡಿ ಗೈಸ್, ಹೈ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಇದನ್ನು ಹಾಗೆ ಫ್ರೀಯಾಗಿ ಫ್ರೈ ಆಗಕ್ಕೆ ಬಿಡಬೇಕು. ಮುಚ್ಚೋದೇನು ಬೇಡ. 1.5 kg ಚಿಕನಿಗೆ 3 ಈರುಳ್ಳಿ, 4 ರಿಂದ 5 ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ರೆಡಿ ಇಟ್ಕೊಳ್ಳಿ ಗೈಸ್. ನೋಡಿ ಗೈಸ್, 3 ಮಿನಿಟ್ಸ್ ಕುಕ್ ಆದ ಮೇಲೆ ಈ ಥರ ಲೈಟಾಗಿ ನೀರು ಬಿಡುತ್ತೆ. ನೋಡಿ ಗೈಸ್, ಈ ಥರ ಗ್ರೇವಿನ ಚಿಕನ್ ಮೇಲೆ ಹಾಕಿದರೆ ಚಿಕನ್ಗೆ ಗ್ರೇವಿ ಚೆಂದ ಹಿಡಿಯುತ್ತೆ. ನೋಡಿ, ಈಗ ಆಗಲೇ ರೆಡಿ ಮಾಡ್ಕೊಂಡಿಟ್ಟಿದ್ದ ಈರುಳ್ಳಿ, ಚಿಲ್ಲಿ ಆ್ಯಂಡ್ ಕರಿಬೇವು ಸೊಪ್ಪಿನ ಮಧ್ಯ ಗ್ಯಾಪಲ್ಲಿ ಹಾಕಬೇಕು. ನೋಡಿ, ಅಲ್ಲಿ ಈರುಳ್ಳಿ ಹಾಕಿದ್ದೀವಲ್ಲ, ಅಲ್ಲಿ ಸೈಡಲ್ಲಿ ಇದ್ದಿದ್ದು ಚಿಕನೆಲ್ಲ ಇದನ್ನು ಮುಚ್ಚಿಬಿಟ್ಟು ಈಗ 5 ನಿಮಿಷ ಬೇಯಕ್ಕೆ ಬಿಡಿ. 5 ನಿಮಿಷ ಆದಮೇಲೆ ನೋಡಿ ಈ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು. ಈಗ ನೋಡಿ, ಟೇಸ್ಟ್ ಎಲ್ಲ ನೋಡಿಬಿಟ್ಟು ಸಾಲ್ಟ್ ಬೇಕಾ ಖಾರ ಬೇಕಂತ ನೋಡ್ಕೋಬೇಕು. ಈಗ ಮಧ್ಯ ಗ್ಯಾಪ್ ಮಾಡಿ ಆದಮೇಲೆ ಈಗ ಧನಿಯಾ ಪುಡಿ ಹಾಕೋಬೇಕು, 2 ಸ್ಪೂನ್. ಈಗ ಮಧ್ಯದಲ್ಲಿ ಫಸ್ಟ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆ ಗ್ರೇವಿನೆಲ್ಲ ಚಿಕನ್ ಮೇಲೆ ಹಾಕ್ತಾರೆ. ಈಗ ನೋಡಿ, ಚಂದ ಮಿಕ್ಸ್ ಮಾಡ್ಕೊಳ್ತಾರೆ. ನೋಡಿ, ಧನಿಯಾ ಪುಡಿ ಎಲ್ಲ ಹಾಕಿ ಆದಮೇಲೆ ಹುಳಿ ನೀರನ್ನ ಹಾಕೋಬೇಕು. ಮಧ್ಯದಲ್ಲೇ ಮಿಕ್ಸ್ ಮಾಡಿಬಿಟ್ಟು ಈಗ ನೋಡಿ, ಮಧ್ಯದಲ್ಲೇ ಚೆಂದ ಮಿಕ್ಸ್ ಮಾಡ್ಕೊಳ್ಬೇಕು. ಆದಮೇಲೆ ಚಿಕನ್ ಮೇಲೆ ಎಲ್ಲ ಹಾಕ್ಕೊಂಡು ಈಗ ಚೆಂದ ಮಿಕ್ಸ್ ಮಾಡ್ಕೋಬೇಕು.
ನೋಡಿ ಇಲ್ಲಿ ಆಯಿಲೆಲ್ಲ ಬಿಡುವವರೆಗೆ ಈ ಥರ ಚಿಕನ್ನ ಡ್ರೈ ಮಾಡಿ. ನೋಡಿ ಈಗ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಮೇಲಿಂದ ಹಾಕ್ಕೊಳ್ಳಿ. ಈಗ ಚೆಂದಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಆದಮೇಲೆ ಅನ್ನ ಜೊತೆ ಹಾಕ್ಕೊಂಡು ತಿಂದುಬಿಡಿ ಆಯಿತಾ ಗೈಸ್. ಇಲ್ಲಿಗೆ ಚಿಕನ್ ರೆಸಿಪಿ ಮುಗೀತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.